ಪ್ರಾಕ್ಟೀಸ್ ಮಾಡ್ಬೋದು. ಓಕೆನಾ? ಸಿಂಪಲಾಗಿ ಹೇಳ್ಬೇಕಂದ್ರೆ ರೆಡಿಮೇಡಾಗೆ ನಾವು ಶರ್ಟ್ ಎಲ್ಲ ಪರ್ಚೇಸ್ ಮಾಡ್ತೀವಲ್ವ, ಡ್ರೆಸ್ ತೊಗೊಳ್ತೀವಲ್ಲ, ಅದೇ ಥರನೇ ಇದು ರೆಡಿಮೇಡ್ ಥೀಮ್ಸ್ ಆ್ಯಂಡ್ ಟೆಂಪ್ಲೇಟ್ಸ್. ಇವಾಗ ನಾವು ಹೆಂಗೆ ಕೆಲವು ಡ್ರೆಸ್ಸಸ್ ಎಲ್ಲ ಸ್ಟಿಚ್ ಮಾಡಿ ಕಸ್ಟಮೇಡಾಗೆ ಕ್ರಿಯೇಟ್ ಮಾಡ್ತೀವೋ, ಅದೇ ಥರ ವೆಬ್ಸೈಟಲ್ಲೂ ಕಸ್ಟಮೇಡ್ ವೆಬ್ಸೈಟ್ ಅಂತ ಇರುತ್ತೆ. ಕಸ್ಟಮೇಡ್ ಅಂದರೆ ನಮ್ಮ ಬಿಸ್ನೆಸ್ಗೆ ಹೆಂಗೆ ಬೇಕೋ ಅದೇ ಥರ ನಾವು ವೆಬ್ಸೈಟ್ ಕ್ರಿಯೇಟ್ ಮಾಡೋದು. ಅದು ಕಸ್ಟಮೇಡ್ ವೆಬ್ಸೈಟ್ಗೆ ಅದು ಸ್ವಲ್ಪ UI UX ಇದೆಲ್ಲ ಬೇಕಾಗಿದೆ, ಸ್ವಲ್ಪ ಯೂಸರ್ ಇಂಟರ್ಫೇಸ್ ಡಿಸೈನ್ ಎಲ್ಲ ಬೇಕಾಗಿದೆ. ಸೊ ಅದು ಹೆಂಗೆ ಮಾಡ್ತಾರೆ ಅಂದರೆ, ಫಸ್ಟ್ UI ಮಾಡ್ತಾರೆ, ಆಮೇಲೆ ಡೆವಲಪ್ ಮಾಡ್ತಾರೆ, ಆಮೇಲೆ ಡೆಪ್ಲಾಯ್ ಮಾಡ್ತಾರೆ. ಓಕೆ, ಇದು ಹೆಂಗಂದರೆ ಥೀಮ್ಸು. ಸೊ ಎರಡು ಹೆಂಗೆ ವರ್ಕ್ ಆಗುತ್ತೆ, ಕಸ್ಟಮೇಡ್ ವೆಬ್ಸೈಟು ಇದು ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಎರಡೂ ಒಂದೇ ಥರನೇ ವರ್ಕ್ ಆಗೋದು. ಬಟ್ ಕಸ್ಟಮೇಡ್ ವೆಬ್ಸೈಟಲ್ಲಿ ನಾವು ಯೂನಿಕ್ಕಾಗೆ ಡಿಸೈನ್ ಮಾಡ್ತಾ ಇದ್ದೀವಲ್ವ ವೆಬ್ಸೈಟು, ಅದು ಯೂಸರ್ ಒಳಗಡೆ ಬಂದ ತಕ್ಷಣ ಆ ಬೌನ್ಸ್ ರೇಟು ನಿಮಗೆ ಜಾಸ್ತಿ ಇರಲ್ಲ. ಇವಾಗ ಅಮೇಜ್ ಇನ್ಸ್ಟಿಟ್ಯೂಟ್ ವೆಬ್ಸೈಟ್ ನೋಡಿದ್ದೀರಲ್ವಾ, ಅದು ಒಳಗಡೆ ಬಂದ ತಕ್ಷಣ ನೆಕ್ಸ್ಟ್ ಏನಿದೆ ಅಂತ ಕೆಳಗಡೆವರೆಗೂ ಬರ್ತಾರೆ. ಬಿಕಾಸ್ ವಿ ಡನ್ ಕಸ್ಟಮ್ ಮೇಡ್ ಥಿಂಗ್ಸ್. ಇದು ಥೀಮ್ ಟೆಂಪ್ಲೇಟ್ ಅಂದರೆ ನೀವು ಸ್ವಲ್ಪ ಅದರಲ್ಲಿ ಇರೋ ಆಪ್ಷನ್ ಇಟ್ಕೊಂಡು ಸ್ವಲ್ಪ ಮ್ಯಾನೇಜಬಲಾಗಿ ಡಿಸೈನ್ ಮಾಡ್ಬೋದು ಅಷ್ಟೇ, ಯಾಕಂದರೆ ಇದು ಫ್ರೀ ಥೀಮ್ಸು. ಬಟ್ ಮಾರ್ಕೆಟಿಂಗ್ ವೈಸ್ ನೋಡಿದ್ರೆ ಎರಡೂ ಒಂದೇ ಥರನೇ ಅಪ್ಲೈ ಆಗುತ್ತೆ. ಯೂಸರ್ ಎಕ್ಸ್ಪೀರಿಯನ್ಸ್ ಸೈಟ್ ನೋಡಿದ್ರೆ ಕಸ್ಟಮೈಡ್ ವೆಬ್ಸೈಟ್ ಚೆನ್ನಾಗಿ ಪರ್ಫಾರ್ಮ್ ಆಗುತ್ತೆ, ಅಷ್ಟೇ ಡಿಫ್ರೆನ್ಸು. ಇದು ಅರ್ಥ ಆಯ್ತಾ ನಿಮಗೆ? ವೆಬ್ಸೈಟ್ ಎಲ್ಲ ಒಂದೇ ವೆಬ್ಸೈಟ್ ಇಲ್ಲ, ಡಿಫ್ರೆಂಟ್ ವೆಬ್ಸೈಟ್ಸ್ ಇದೆ. ನಾನು ಅದಕ್ಕೆ ನಿಮಗೆ ಹೇಳ್ತಾ ಇರೋದು, ನೀವು ಯಾವುದೋ ಒಂದು ನೀಸ್ ತೊಗೊಂಡು ನೀವು ಮಾಡ್ತಾ ಇದ್ದೀರಾ ಅಂದರೆ ಯು ಶುಡ್ ಓಪನ್ ಯುವರ್ ಕಾಂಪಿಟೇಟರ್ಸ್ ವೆಬ್ಸೈಟ್. ನಿಮ್ಮ ಕಾಂಪಿಟೇಟರ್ಸ್ ವೆಬ್ಸೈಟ್ ಓಪನ್ ಮಾಡಿ ನೋಡಿದರೆ ಅವರು ನೆಕ್ಸ್ಟ್ ಹೋಮ್ ಪೇಜ್ ಹೆಂಗಿದೆ, ಅದರಲ್ಲಿ ಏನೇನು ಕೊಟ್ಟಿದ್ದಾರೆ, ಇದೆಲ್ಲ ನಮ್ಗೆ ಗೊತ್ತಾಗುತ್ತೆ. ಓಕೆನಾ? ಯೂಸರ್ ಇಂಟರ್ಫೇಸ್, ಇವಾಗ UI ಡಿಸೈನರ್ ಇದ್ದಾರಲ್ವ, ಅವರು ಇದನ್ನೇ ಮಾಡ್ತಾರೆ. ಫಸ್ಟ್ ರಿಸರ್ಚ್ ಮಾಡ್ತಾರೆ, ಕಾಂಪಿಟೇಟರ್ಸ್ ಯಾರ್ಯಾರು, ಏನೇನು